ಫಿಲ್ಮ್ ಚೆನ್ನಾಗಿದೆ. ಎಲ್ಲ ಲಾಯರು ಏನು ಕೆಲಸ ಮಾಡ್ಬೇಕಾದ್ರೆ ಇದನ್ನ ನೋಡಿ ಸ್ವಲ್ಪ ಮಾಡ್ಬೋದು ಅಂತ ಹೇಳಿ. ಚೆನ್ನಾಗಿದೆ ಚೆನ್ನಾಗಿದೆ, ಸೂಪರ್ ಇದೆ. ಸೂಪರ್ ಆಗಿದೆ ಸರ್. ಸರ್ ಒಳ್ಳೆ ಜಡ್ಜ್ಮೆಂಟ್ಸ್ ಕೊಟ್ಟಿದ್ದಾರೆ. ಪಿಕ್ಚರ್ ಚೆನ್ನಾಗಿದೆ. ಚೆನ್ನಾಗಿದೆ. ರಣಧೀರ ಸೂಪರ್. ಮುದ್ದೆ ಕೂಡ ಸೂಪರ್ ಅಣ್ಣ. ದೇವೇಗೌಡರು ಲೆಕ್ಕ ಮುದ್ದೇಗೌಡರು ಅಂತ ಲಿಕ್ಕರೆ ಅದು ಬೇಜಾರಿಲ್ಲ. ನಾವು ದೇವೇಗೌಡರು, ನಾವು ರವಿಚಂದ್ರ ಅಭಿಮಾನಿ. ಸೂಪರ್ ಇದೆ, ನೈಸ್, ಸೂಪರ್ ಜಡ್ಜ್ಮೆಂಟ್, ಎಕ್ಸಲೆಂಟ್. ಸೂಪರ್ ಆಗಿದೆ ಮೂವಿ ಮಾತ್ರ. ರವಿಚಂದ್ರನ್ ಬಾಸ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಅದ್ದೂರಿ ಮೂವಿ ಮಾತ್ರ ಸೂಪರ್ ಆಗಿದೆ. ಎಲ್ಲ ಹೊಡಿ ಬಡಿ ಅನ್ನೋ ಸಿನಿಮಾಗಳ ಮಧ್ಯ ಕೂತು ಕಡೆ ಕ್ಷಣದವರೆಗೂ ರೋಮಾಂಚನಕಾರಿ ಆದಂಥ ಒಂದು ಸಿನಿಮಾ. ರವಿ ಸರ್ ಆ್ಯಕ್ಟಿಂಗ್ ಅಂತೂ ಮಾತಾಡೋಂಗಿಲ್ಲ. ಆಮೇಲೆ ಕತೆ ಆಗಿರ್ಬೋದು, ಸಂಭಾಷಣೆ, ಹಾಡುಗಳನ್ನ ಮನೋಜ್ ಸರ್ ಮಾಡಿ, ನಾನೊಂದು ಸಾಂಗ್ ಹಾಡಿದ್ದೀನಿ ಇದರಲ್ಲಿ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ತುಂಬ ಚೆನ್ನಾಗಿತ್ತು ಫಿಲಮ್, ಚೆನ್ನಾಗಿದೆ. 100% ಗ್ಯಾರಂಟಿ. ಸರ್ ಫಿಲಮ್ ತುಂಬ ಸೂಪರ್ ಆಗಿದೆ. ರಾಜಕೀಯ, ಕೊಲೆ, ಆಮೇಲೆ ಅವಳ, ಈ ಮೂರು ಬಗ್ಗೆನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ರವಿಚಂದ್ರನ್ ಇದು 4ನೇ ಫಿಲಮ್ ಲಾಯರ್ ಪತ್ರದಲ್ಲಿ ಮಾಡ್ತಾ ಇರೋದು. ಯುದ್ಧಕಾಂಡ, ಬ್ರಹ್ಮ ವಿಷ್ಣು ಮಹೇಶ್ವರ, ದಶರಥ, ಇವಾಗ ಹೊಸ ಪಿಕ್ಚರು. ಥ್ಯಾಂಕ್ ಯು. ನಮ್ಮ ಇಂಡಿಯನ್ ಲೀಗಲ್ ಸಿಸ್ಟಮ್ ಬಗ್ಗೆ ನಂಬಿಕೆ ಬರಬೇಕು ಅಂದರೆ ಇಂಥದ್ದೊಂದು ಚಿತ್ರ ತಯಾರಾಗಬೇಕು. ಸುಮ್ಮನೆ ರೊಮ್ಯಾನ್ಸು, ಮರ ಸುತ್ತೋದು ಅಲ್ಲ ಚಿತ್ರ. ಜನರಿಗೆ ಯೋಚನೆ ಮಾಡೋದಕ್ಕೆ ಟ್ರಿಗರ್ ಮಾಡಬೇಕು ಅಂಥ ಒಂದು ಚಿತ್ರ. ರಂಗಾಯಣ ರಘು ಅವರು, ಮಲ್ನಾಡ್ ಜಗದೀಶ್ ಅವರು, ದಿಗಂತ್ ಅವರು, ಎಕ್ಸಲೆಂಟ್ ಆ್ಯಕ್ಟಿಂಗ್. ಲವ್ ವಾಚಿಂಗ್. ಥ್ಯಾಂಕ್ ಯು. ಭಾಳ ಸೂಪರ್. ಹೌದು, very good, and the scene was very intention to see every scene of the movie. The director was background music and everything was good. The movie is very good. ಚಲೋ ಡೈರೆಕ್ಷನ್ ಐತ್ರಿ. ರವಿಚಂದ್ರ ಒಳ್ಳೆ ಸೂಪರ್ ಆ್ಯಕ್ಟಿಂಗ್ ಮಾಡ್ಯಾರ. ಉಲ್ಟಾ ಪಲ್ಟಾ ಆಗೊಮ್ಮೆ ಹೀಗೊಮ್ಮೆ ಟ್ವಿಸ್ಟ್ ಐತೆ. ಏನಾಗ್ತದೆ ದಿಗಂತರು ಒಳ್ಳೆ ಆ್ಯಕ್ಟಿಂಗ್ ಮಾಡ್ಯಾರ. ಚಲೋ ಐತೆ. ರವಿ ವರ್ಮ ಅವ್ರದ್ದು ಆ್ಯಕ್ಷನ್ ಚಲೋ ಐತೆ. ಥ್ಯಾಂಕ್ಸ್. ಜಡ್ಜ್ಮೆಂಟ್ ಸಿನಿಮಾ ತುಂಬ ಚೆನ್ನಾಗಿದೆ. ಲೀಗಲ್ ಪೊಲಿಟಿಕಲ್ ಥ್ರಿಲ್ಲರು. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಇಲ್ಲೇ ಇದೆ ಪ್ರತಿಕ್ರಿಯೆಗಳು. ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತ ಬಂದು ನೋಡಿ. ಥ್ಯಾಂಕ್ ಯು. ಸೂಪರ್ ಫಿಲ್ಮ್. ಇದು ಕ್ರೈಸ್ಟ್ ಸರ್ ಅಣ್ಣನ 63ನೇ ವರ್ಷಕ್ಕೆ ಗಿಫ್ಟ್ ಕೊಡ್ತಾ ಇರೋದು. ಬರೋ 30ನೇ ತಾರೀಕು ಅಣ್ಣೊಂದು ಬರ್ತಡೇ ಇದೆ. ಅಣ್ಣನ ಬರ್ತಡೇಗೋಸ್ಕರ ಈ ಪಿಕ್ಚರ್ ರಿಲೀಸ್ ಮಾಡಿರೋದು. ಅಣ್ಣ 63ನೇ ವರ್ಷದಲ್ಲೂ ಗತ್ತು ಗಾಂಭೀರ್ಯ, ಲಾಯರ್ ಅಂದರೆ ಏನು, ಲಾಯರ್ ಕೆಪಾಸಿಟಿ ಏನು ಅಂತ ಅವರು ನಿಜವಾಗಿ ಮಾತಾಡಿದ್ದಾರೆ. ಹಂಗಾಗಿ ದಯವಿಟ್ಟು ಕನ್ನಡಿಗರು ಪ್ರತಿಯೊಬ್ಬರು ಬಂದು ಈ ಸಿನಿಮಾನ ಗೆಲ್ಲಿಸ್ಕೊಡಿ. ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಸಿನಿಮಾ. ಬಂದು ನೋಡಿ ದಯವಿಟ್ಟು. ನ್ಯಾಯಾಂಗ ವ್ಯವಸ್ಥೆನ ಎತ್ತಿ ಹಿಡಿದಿದ್ದಾರೆ ಸಿನಿಮಾದಲ್ಲಿ. ಕಣ್ಣಲ್ಲೇ ಎದುರಿಸ್ಬಿಡ್ತಾರೆ. ಒಬ್ಬ ಲಾಯರ್ ಆದವನು ಹೆಂಗೆ ನ್ಯಾಯನ ಹೆಂಗೆ ಎತ್ತಿ ಹಿಡಿತಾರೆ ಅಂತ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೂಪರ್ ಆಗಿದೆ. ದಿಗಂತ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ರವಿಚಂದ್ರ ಆ್ಯಕ್ಟಿಂಗ್ ಇರ್ಬೋದು, ರಂಗಣ ರಘು ತನ್ನ ಮಗನ ಕಳ್ಕೊಂಡಾಗ ಜೈಲಿಗೆ ಹೋದಾಗ ಯಾವ ರೀತಿ ತೊಳೆನ ತೋರಿಸ್ಕೋತಾರ ಸಖತ್ತಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಒನ್ ಟೈಮ್ ಬಂದು ವಾಚ್ ಮಾಡಿ ನಮ್ಮ ಕನ್ನಡ ಮೂವಿನ ಬೆಳೆಸಿ. ಸೂಪರ್. ಸರ್ ರವಿಚಂದ್ರನ್ ಸರ್ದು ಎಲ್ಲ ಚೆನ್ನಾಗಿತ್ತು. ಮೂವಿ ಡಿಫ್ರೆಂಟ್ ಆಗಿತ್ತು. ಥ್ಯಾಂಕ್ ಯು. ಐ ಆಮ್ ಸ್ಪೀಚ್ಲೆಸ್ ರೈಟ್ ನೌ. ನೈಸ್ ಮೂವಿ. ಟೂ ಗುಡ್, ಮಸ್ಟ್ ವಾಚ್. ಇವತ್ತು ಪ್ರತಿಯೊಂದು ಪಿಕ್ಚರಲ್ಲೂ ಈ ಪಿಕ್ಚರಲ್ಲಂತೂ ಸೂಪರ್ ಆಗಿ ರವಿ ಸರ್ ಬಂದಿದ್ದಾನೆ. ಒಬ್ಬ ಲಾಯರ್ ಆಗಿ ಒಳ್ಳೆ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಪ್ರತಿಯೊಬ್ಬನೂ ಲಾಯರ್ ಆಗಿ, ಯಾವ ಲಾಯರ್ಗಳು ಪ್ರತಿಯೊಬ್ಬರು ಲಾಯರ್ ಆಗ್ಬೋದು. ಯಾವುದೇ ಒಂದು ಕಾನೂನು ರೀತಿಯಲ್ಲಿ ಏನೇನು ಮಾಡ್ಬೋದು. ಪ್ರತಿಯೊಂದು ಒಬ್ಬ ನಿರಪರಾಧಿನ ಒಬ್ಬ ಅಪರಾಧಿ ಮಾಡ್ಬೋದು, ಅಪರಾಧಿನ ನಿರಪರಾಧಿ ಮಾಡ್ಬೋದು. ಇದು 100% ವಿನ್ ಆಯ್ತದೆ ಅಂತ ಅಂದ್ಬಿಟ್ಟು ರವಿ ಸರ್ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಕನ್ನಡಿಗರು ಬಂದು ಈ ಫಿಲಮ್ನ ಥಿಯೇಟ್ರಲ್ಲಿ ಬಂದು ಕೂತ್ಕೊಂಡು ನೋಡಿ. ರವಿ ಸರ್ನ ವಿನ್ ಆಯ್ತದೆ. 100% ಸೂಪರ್ ಪಿಕ್ಚರು, ಸೂಪರ್ ಹಿಟ್ ಪಿಕ್ಚರು. ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ. 100% ವಿನ್ ಆಯ್ತದೆ. ನಮಸ್ಕಾರ. ಜಡ್ಜ್ಮೆಂಟ್ ಸಿನಿಮಾ ತುಂಬ ಚೆನ್ನಾಗಿದೆ. ನನ್ನ ಹೆಸರು ನಾನಾ ಬಚ್ಚನ್ ಅಂತ. ಈ ಸಿನಿಮಾದಲ್ಲಿ ಕಣ್ಣನ ಪಾತ್ರಕಾರ ಮಾಡಿದ್ದೀನಿ. ಸೊ ಎಲ್ಲ ಕನ್ನಡ ಕಲಾಭಿಮಾನಿಗಳು ನೋಡಿ ನಮ್ಗೆ ಆಶೀರ್ವಾದ ಮಾಡಿಸಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಕನ್ನಡ ಸಿನಿಮಾ ನೋಡಬೇಕು, ಒಳ್ಳೆ ಸಿನಿಮಾ ಬರ್ತಿಲ್ಲ ಅಂತಿದ್ರು ಇಷ್ಟು ದಿನ ಆಡಿಯನ್ಸು. ನಾವು ಸಿನಿಮಾ ಡೌಟ್ ಇಟ್ಕೊಂಡು ಬಂದ್ವಿ. ಆದರೆ 100% ಈ ಸಿನಿಮಾ ಮುಖಾಂತರ ಡೈರೆಕ್ಟರ್ ಸರು ಮತ್ತು ನಮ್ಮ ಕನ್ನಡದ ಕನಸುಗಾರ ರವಿ ಸರು ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಮತ್ತೊಂದು ಯುದ್ಧಕಾಂಡ ರವಿ ಸರ್ನ ಹಳೆ ಸಿನಿಮಾನ ನೀವು ಈ ಸಿನಿಮಾ ನೋಡ್ತೀರಿ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಇಲ್ಲೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಥಿಯೇಟ್ರಲ್ಲಿ ರವಿ ಸರ್ ಸಿನಿಮಾ ರಿಲೀಸ್ ಆಗಿದೆಯೋ ದಯವಿಟ್ಟು ಬಂದು ನೋಡಿ. ಮತ್ತೆ ಇದೇ ಒಂದು ನಾನೇನು ಕ್ರೇಜಲ್ಲಿ ರಿವ್ಯೂ ಕೊಡ್ತಾ ಇದ್ದೀನೋ ಅದೇ ರಿವ್ಯೂ ಕೊಡ್ತೀರಾ. ಸಿನಿಮಾ ಮಾತ್ರ ಸೂಪರ್ ಸರ್. ಒಂದು ನಿಮಿಷ ಕೂಡ ಆ ಕಡೆ ಈ ಕಡೆ ತಲೆ ಅಲ್ಲಾಡ್ಸಕ್ಕೆ ಬಿಡಲ್ಲ. ಒಳ್ಳೆ ಸಿನಿಮಾ ಇದೆ. ರವಿ ಸರ್ ಆ್ಯಕ್ಟಿಂಗ್ ಅಂತೂ ಬಿಡಿ, ಅದು ನಾವು ಹೇಳಲೇಬೇಕಾಗಿಲ್ಲ. ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ಪ್ರತಿಯೊಬ್ಬರು ನೋಡಬೇಕಂತ ಪಿಕ್ಚರ್ ಇದು. ಆಲ್ವೇಸ್ ಈಸ್ ಹೀರೋ. ಅವನು ಹೌದು, ಯಾವತ್ತು ಹಂಗೆ ಇರ್ತಾರೆ. ಈ ಪಿಕ್ಚರ್ಗೆ ನಾವು ಬಂದಿರೋದು 30 ವರ್ಷ ಅಂತ ಬಂದಿದ್ದೀನಿ. ಥ್ಯಾಂಕ್ ಯು.
ಬಟ್ ನಾವು ಫ್ಯಾನ್ಸ್ ಆಗಿ ಹೇಳೋದಂತಲ್ಲ, ಒಂದು ಸತಿ ಬಂದ್ಬಿಟ್ಟು ನೋಡಿ, ನಾವು ಹೇಳ್ತಿದ್ದೀವಲ್ಲ 2 ನಿಮಿಷ ನೀವು ಈ ಕಡೆ ತಿರುಗಿಲ್ಲ ಅಂತ ಹೇಳಿದ್ರೆ ಅದು ಪಿಕ್ಚರ್ ಸರ್ ಸಕ್ಸಸ್ ಆಗಿದೆ. ಒಳಗಡೆ ಚಪ್ಪಾಳೆ ನೋಡಿದ್ರ, ವಿಸಿಲ್ ನೋಡಿದ್ರ, ಒಂದು ಸತಿ ನೋಡಿ ಎಕ್ಸೈಟ್ಮೆಂಟ್ ಆಗ್ತಿದೆ ಫಿಲಮ್ ನೋಡಿ ಸರ್. 100% ಒಂದು ಸತಿ ಕನ್ನಡ ಜನ ಎಲ್ಲರೂ ಒಂದು ಸತಿ ಬಂದು ಸಪೋರ್ಟ್ ಮಾಡಿ, ಗೊತ್ತಾಗುತ್ತೆ ಈ ಫಿಲಮ್ನ ಒಂದು ಸತಿ ನೋಡಿದ್ರೆ ಯಾವ ಥರ ಕ್ಲಾರಿಟಿ ಇದೆ. ಫಿಲಮ್ನ ನೋಡಿದ್ರೆ ಗೊತ್ತಾಗುತ್ತೆ, ಖಂಡಿತ ಬಂದು ನೋಡಿ. ಅವತ್ತು ರವಿಚಂದ್ರ ಹಳೆ ಫಿಲಮಲ್ಲಿ ಲಾಯರ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಇವತ್ತು ಒಂದು ಲಾಯರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಚೆನ್ನಾಗಿ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಸರ್.